ಬಾಲ ಸಂಸ್ಕಾರ ಕೇಂದ್ರದ ಹಾಗೂ ನನ್ನ ಮಾರ್ಗದರ್ಶಕರಾದ ಶ್ರೀಯುತ ದಾಮೋದರ್ ಚೆಟ್ಟಿಯರ್ ಸರ್ ಹಾಗೂ ಅಂಬಕ್ಕನವರಿಗೂ ನಮಸ್ಕರಿಸುತ್ತಾ, ಬಂದಿರುವಂತಹ ಎಲ್ಲ ಪಾಲಕರೇ ಹಾಗೂ ನನ್ನ ಪ್ರಿಯ ಬಾಲಮಿತ್ರರೇ, ಇಂದು ಈ ಬಾಲ ಸಂಸ್ಕಾರ ಕೇಂದ್ರದ ಕಾರ್ಯಕ್ರಮದಲ್ಲಿ ಇಲ್ಲಿ ನಿಂತು ಮಾತಾಡ್ತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕೆ ಹೇಳಿದರೆ, ಕೆಲವೊಂದು ಕಾಲಘಟ್ಟದಲ್ಲಿ ಇದೇ ರೀತಿ ನಿಮ್ಮ ಹಾಗೆ 2ನೇ ತರಗತಿಯಿಂದ ಶುರು ಮಾಡಿ ಈಗ ಶೈಕ್ಷಣಿಕ ಕಿಂಚಿತ್ತು ಅಮ್ಮನವರ ಆಶೀರ್ವಾದದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದೆ. ಆದರೆ ಈ ಬಾಲ ಸಂಸ್ಕಾರ ಕೇಂದ್ರದಿಂದ ಸಿಕ್ಕಿರುವಂತಹ ಎಲ್ಲ ಜೀವನ ಮೌಲ್ಯಗಳು, ಈ ಎಲ್ಲ ಶೈಕ್ಷಣಿಕ ಸಾಧನೆಗೆ ಅಡಿಪಾಯ ಅಂತ ಎಲ್ಲಿಯೂ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಜೀವನವನ್ನು ಹೇಗೆ ಬಾಳುವುದು ಅಥವಾ ಜೀವನದಲ್ಲಿ ಯಾವ ರೀತಿ ನಾವು ಮುಂದುವರಿದು ಅಂತ ಹೇಳಿಕೊಡುವಂತಹ ಪರಿಸ್ಥಿತಿ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಮಗೆ ವಿದ್ಯಾಭ್ಯಾಸದಲ್ಲಿ ಸಿಗ್ತಾ ಇಲ್ಲ. ಆದರೆ ನಾವೆಲ್ಲರೂ ನನ್ನನ್ನು ಕೂಡಿ ಮಾಡ್ತಾ ಇರುವಂತಹ ಕಾರ್ಯ ಬಾಲ ಸಂಸ್ಕಾರ ಕೇಂದ್ರ ಅನ್ನೋದು ಕೇವಲ ಒಂದು ತರಗತಿ ಅಥವಾ ಕೊಠಡಿಗೆ ಮೀಸಲಿಲ್ಲ. ಅದು ನಿಮ್ಮ ಹಾಗೆ ಅಥವಾ ನನ್ನ ಹಾಗೆ ಇರುವಂತಹ ಎಲ್ಲರ ಹೃದಯದಲ್ಲಿ ಸಂಸ್ಕಾರದ ಬೀಜವನ್ನು ಬಿತ್ತುತ್ತಾ ಇರುವಂತಹ ಪವಿತ್ರ ಸಂಸ್ಕಾರ ಕೇಂದ್ರದ ವಿದ್ಯಾರ್ಥಿನಿ ಅಂತ ಹೇಳಿಕೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಇಲ್ಲಿ ಕಲಿತಂತಹ ಎಲ್ಲ ವಿಷಯಗಳು ಮೌಲ್ಯ ನೀವು ಅದೃಷ್ಟವಂತೆ, ಆದರೆ ಬರುವಂತಹ ಪೀಳಿಗೆ ಅದೃಷ್ಟರಾಗಿ ಇರಬೇಕು ಅಂತ ಹೇಳಿದರೆ ನಾನು ನೀವು ಈ ಬಾಲ ಸಂಸ್ಕಾರ ಕೇಂದ್ರದಲ್ಲಿ ಅತ್ಯುತ್ತಮವಾಗಿ ನಮ್ಮನ್ನು ನಾವು ಸಮರ್ಪಣೆಗೊಳಿಸಲೇಬೇಕಾಗ್ತದೆ. ಟಿವಿ, ಮೊಬೈಲ್ ಇತ್ಯಾದಿ ಎಲ್ಲವೂ ಒಂದೇ ಒಂದು ಕ್ಲಿಕ್ಕಲ್ಲಿ ಸಿಗ್ತದೆ, ಹೌದಾ? ಆದರೆ ಎಲ್ಲೂ ಕೂಡ ಇಂತಹ ಭಜನಾ ಕೇಂದ್ರಗಳು ಅಥವಾ ನಾವು ಬಂದು ಇಲ್ಲಿ ಹೇಳ್ತಾ ಇರುವಂತಹ ಭಜನೆಗಳು, ಪಠಿಸ್ತಾ ಇರುವಂತಹ ಶ್ಲೋಕಗಳು, ಆ ಶ್ಲೋಕಗಳು ಬೀರ್ತಾ ಇರುವಂತಹ ನಮ್ಮ ಜೀವನದ ಮೇಲೆ ಇರುವಂತಹ ಪ್ರಭಾವಗಳು ಯಾವುದೇ ವಿದ್ಯಾಭ್ಯಾಸದಲ್ಲಿ ಒಂದು ಸಹ ಪ್ರಾಧ್ಯಾಪಕರಾಗಿ ಹೇಳುವಂತಾದರೆ, ನಾನೀಗ MBA ಡಿಗ್ರಿಗೆ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಆದರೆ ಇಂಥದ್ದೆಲ್ಲವೂ ಜೀವನ ಕೌಶಲ್ಯಗಳು ಯಾವುದೇ ವಿದ್ಯಾಭ್ಯಾಸದಲ್ಲಿ ಸಿಗ್ತಾ ಇದೆ. ಇದನ್ನು ನೀವು ಅಮೂಲ್ಯವಾಗಿ ನಿಮ್ಮ ಜೀವನದಲ್ಲಿ ತೊಡಗಿಸಿಕೊಳ್ಳಿ. ನೀವು ಹೇಳ್ತಾ ಇರುವಂತಹ ಅಥವಾ ಪಠಿಸ್ತಾ ಇರುವಂತಹ ಎಲ್ಲ ಶ್ಲೋಕಗಳು, ಭಜನೆಗಳು ನಿಮ್ಮ ಜೀವನ ಉದ್ದಕ್ಕೆ ನಂದಾದೀಪವಾಗಿ ಇರಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಕೇಳಿರ್ಬೋದು, ನಮ್ಮ ಸಂಸ್ಕೃತಿ ಅಥವಾ ಭಾರತದ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಕಡೆ ಹೇಳ್ತಾರೆ, ನಮ್ಮ ಭಾರತದ ಆತ್ಮ ಹೇಳಿದರೆ ಅದು ಸಂಸ್ಕೃತಿ ಅಂತ ಹೇಳಿ. ಆ ಸಂಸ್ಕೃತಿಯಲ್ಲಿ ಬೆಳೆದಂತಹ ನಾವು, ನಮಗಿರುವಂತಹ ಜವಾಬ್ದಾರಿ ಹೇಳಿದರೆ, ಈ ನಮ್ಮ ಪೂರ್ವಜರು ಮಾಡಿಕೊಟ್ಟಂತಹ ಈ ಸಂಸ್ಕೃತಿಯ ಈ ಹೊಳಪು, ಈ ಕೇಸರಿತನವನ್ನು ಎಲ್ಲೂ ಹೆಮ್ಮೆಯಿಂದ ನಾನು ಭಾರತೀಯರು ಅಥವಾ ನಾನು ಈ ಸನಾತನ ಹಿಂದೂ ಧರ್ಮಕ್ಕೆ ಸೇರಿದವಳು ಅಂತ ಹೇಳಿಕೆ ತುಂಬ ಗರ್ವವಿದೆ. ಆ ಸನಾತನ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವಂತಹ ಶ್ರದ್ಧೆಯ ಕಾರ್ಯ ಮಾಡ್ತಾ ಇರೋದು ನಮ್ಮ ಈ ಬಾಲ ಸಂಸ್ಕಾರ ಕೇಂದ್ರ. ಇಲ್ಲಿ ಕಲಿತಿರುವಂತಹ ಎಲ್ಲ ಭಜನೆಗಳು, ನಿಮಗೆ ಸಿಗ್ತಾ ಇರುವಂತಹ ಎಲ್ಲ ಮಾರ್ಗದರ್ಶನವು ನಿಮ್ಮ ಜೀವನೋದ್ದಕ್ಕೆ ಅಭಿವೃದ್ಧಿಯನ್ನು ತಂದುಕೊಡಲಿ ಅಂತ ಆಶಿಸ್ತಾ ಇದ್ದಾರೆ. ಕೊನೆಯದಾಗಿ, ಬಾಲ ಸಂಸ್ಕಾರ ಕೇಂದ್ರ ಅನ್ನೋದು ನಮ್ಮ ಸಮಾಜದ ದೀಪ ಅಂತ ಹೇಳ್ಬೋದು. ಈ ದೀಪವನ್ನು ಹೇಗೆ ಹಚ್ಚಿಸಬೇಕು ಅಥವಾ ಎಷ್ಟು ಎಣ್ಣೆ, ಎಷ್ಟು ದೀಪ, ಎಷ್ಟು ಬತ್ತಿ ಇಡಬೇಕು ಅಂತ ಹೇಳಿ ಮಾರ್ಗದರ್ಶಕರಾದ ನಿಮ್ಮ ಭಜನಾ ಸಂಸ್ಕಾರ ಕೇಂದ್ರದ ಮಾರ್ಗದರ್ಶಕರು ಹೇಳಿಕೊಟ್ಟಿರ್ತಾರೆ. ಆದರೆ ಈ ದೀಪವನ್ನು ಇಂದು ಅಥವಾ ಮುಂದಿನ ಪೀಳಿಗೆಯೂ ಹೀಗೆ ನಂತರ ದೀಪವಾಗಿ ಉರಿತಾ ಇರಬೇಕು ಅಂತಾದರೆ ಅದು ನಿಮ್ಮಂತಿರುವಂತಹ ಬಾಲಮಿತ್ರರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ, ನಿಮ್ಮ ಜೀವನೋದ್ದಕ್ಕೂ ಈ ಬಾಲ ಸಂಸ್ಕಾರ ಕೇಂದ್ರದ ಕೌಶಲ್ಯಗಳು ಹೇಗೆ ನನಗೆ ಒಂದು ರೀತಿಯಲ್ಲಿ ಅಪಾರವಾದಂತಹ ಅಡಿಪಾಯ ಅಂತ ನನ್ನ ಜೀವನದಲ್ಲಿ ಹೇಳಿಕೊಟ್ಟಿದೆ, ಅದೇ ರೀತಿ ನೀವೆಲ್ಲ ಬಾಲಮಿತ್ರರಿಗೂ ಈ ಭಜನಾ ಸಂಸ್ಕಾರ ಕೇಂದ್ರವು ಉತ್ತರೋತ್ತರ ಅಭಿವೃದ್ಧಿಯನ್ನು ನೀಡಿ ಅಂತ ಮಗದೊಮ್ಮೆ ಆ ಅಮ್ಮನವರಲ್ಲಿಯೂ ಪ್ರಾರ್ಥಿಸುತ್ತಾ, ಧನ್ಯೋಸ್ಮಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಕ್ಕೆ ಈ 2 ಮಾತುಗಳಿಂದ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತಾ ಇದೆ. ನನ್ನ ಜೊತೆ ಒಂದು 2 ಜೈಕಾರ ಹಾಕ್ಬೋದಾ? ಬೋಲೋ ಭಾರತ್.